ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ಪೌಡರ್ ವಿಶ್ವದ ಅತ್ಯಂತ ಪ್ರಸಿದ್ಧ ಬೇಬಿ ಪೌಡರ್ ಬ್ರ್ಯಾಂಡ್. ಈ ಪೌಡರ್ ಉಪಯೋಗಿಸಿದವರಿಗೆ ಕ್ಯಾನ್ಸರ್ ಬಂದಿರೋದು ನಿಜಾನ? ವರ್ಷಗಳ ಕಾಲ ನಡೆದ ನ್ಯಾಯಾಂಗ ಹೋರಾಟ. ಈ ಕಂಪನಿ ಬರೋಬ್ಬರಿ $5.5 ಬಿಲಿಯನ್ ಪರಿಹಾರ ಕೊಡಲು ನಿರ್ಧಾರ ಮಾಡಿದೆಯಾ? ಹಾಗಾದ್ರೆ ನಿಜಕ್ಕೂ ಏನಾಯ್ತು? ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ಪೌಡರ್ ವಿವಾದ ನಿಜ ಏನು, ವೈಜ್ಞಾನಿಕ ಸತ್ಯ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ HBS ವ್ಯೂಸ್ ಇನ್ಫೋ. ಸ್ನೇಹಿತರೆ ನಮಸ್ಕಾರ. HBS ವ್ಯೂಸ್ ಇನ್ಫೋದ ಇನ್ನೊಂದು ಮಹತ್ವದ ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಆದರದ ಸ್ವಾಗತ. ಮಕ್ಕಳ ಆರೈಕೆಗೆ ಸಂಬಂಧಿಸಿದ ಉತ್ಪನ್ನಗಳಲ್ಲಿ ವಿಶ್ವದ ಅತ್ಯಂತ ಜನಪ್ರಿಯ ಹೆಸರುಗಳಲ್ಲಿ ಒಂದಾಗಿರೋದು ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ಪೌಡರ್. ಕಳೆದ ಹಲವು ವರ್ಷಗಳಿಂದ ದೊಡ್ಡ ವಿವಾದದ ಕೇಂದ್ರ ಬಿಂದು. ಒಂದು ಕಡೆ ಲಕ್ಷಾಂತರ ಕುಟುಂಬಗಳು ಈ ಪೌಡರ್ ಅನ್ನ ಹಲವು ದಶಕಗಳಿಂದ ಸುರಕ್ಷಿತವಾಗಿ ಬಳಸ್ತಾ ಇದ್ರೆ, ಇನ್ನೊಂದು ಕಡೆ ಸಾವಿರಾರು ಜನರು ಈ ಪೌಡರ್ ಬಳಕೆಯಿಂದ ಅಂಡಾಶಯದ ಕ್ಯಾನ್ಸರ್ ಮತ್ತೆ ಮೆಸೊಥೆಲಿಯೋಮಾ ಸೇರಿದಂತೆ ಕೆಲವು ಕ್ಯಾನ್ಸರ್ಗಳು ಉಂಟಾಗಿವೆ ಅಂತ ಆರೋಪವನ್ನು ಮಾಡಿ ನ್ಯಾಯಾಲಯದ ಮೊರೆ ಹೋಗಿರೋದು. ಹಾಗಾದ್ರೆ ನಿಜವಾಗಿಯೂ ಈ ಟಾಲ್ ಅಪಾಯಕಾರಿ? ಜಾನ್ಸನ್ ಅಂಡ್ ಜಾನ್ಸನ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ಯಾ? ಕಾರ್ನ್ ಸ್ಟ್ರಾಚ್ ಅಂದ್ರೆ ಏನು? ಏಕೆ ಅನೇಕ ಕಂಪನಿಗಳು ಟಾಲ್ಕ್ ಅನ್ನ ಬಿಟ್ಟು ಕಾರ್ನ್ ಸ್ಟ್ರಾಚ್ ಕಡೆಗೆ ಬದಲಾಗ್ತಾ ಇದ್ದಾವೆ? ಇವೆಲ್ಲವನ್ನು ವೈಜ್ಞಾನಿಕ ಮಾಹಿತಿ ಆಧಾರದ ಮೇಲೆ ಯಾವುದೇ ವದಂತಿಗಳಿಲ್ಲದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ಟಾಲ್ಕ್ ಅಂದ್ರೆ ಏನು ಅಂತ ನೋಡ್ಕೊಂಡ್ಬರೋಣ. ಟಾಲ್ಕ್ ಅಂದ್ರೆ ಇದು ಒಂದು ನೈಸರ್ಗಿಕ ಖನಿಜ. ಇದರ ರಾಸಾಯನಿಕ ಹೆಸರು ಹೈಡ್ರೇಟೆಡ್ ಮೆಗ್ನೀಷಿಯಂ ಸಿಲಿಕೇಟ್. ಇದರ ರಾಸಾಯನಿಕ ಸೂತ್ರ ಈ ಕೆಳಗಿನಂತಿರುತ್ತೆ. ಇದು ಭೂಮಿಯೊಳಗೆ ಲಕ್ಷಾಂತರ ವರ್ಷಗಳಲ್ಲಿ ರೂಪುಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ಇದು ಜಗತ್ತಿನ ಅತ್ಯಂತ ಮೃದುವಾದ ಖನಿಜಗಳಲ್ಲಿ ಒಂದು. ಈ ಕಾರಣದಿಂದಲೇ ಇದನ್ನ ಬೇಬಿ ಪೌಡರ್, ಫೇಸ್ ಪೌಡರ್, ಕಾಸ್ಮೆಟಿಕ್ ಪೌಡರ್ ಮತ್ತೆ ಅನೇಕ ಕೈಗಾರಿಕಾ ಉತ್ಪನ್ನಗಳಲ್ಲಿ ಹಲವು ದಶಕಗಳಿಂದ ಬಳಸಲಾಗ್ತಾ ಇದೆ. ಟಾಲ್ಕ್ನ ಪ್ರಮುಖ ಗುಣಗಳೇನೆಂದ್ರೆ ತೇವಾಂಶವನ್ನ ಹೀರಿಕೊಳ್ಳೋದು, ಚರ್ಮದ ಘರ್ಷಣೆಯನ್ನ ಕಡಿಮೆ ಮಾಡೋದು, ಮೃದುವಾದ ಸ್ಪರ್ಶವನ್ನು ನೀಡುತ್ತೆ ಮತ್ತೆ ಚರ್ಮ ಒಣವಾಗಿರಲು ಸಹಾಯ ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದ ಬೇಬಿ ಪೌಡರ್ಗಳಲ್ಲಿ ಟಾಲ್ಕ್ ಬಹಳ ಜನಪ್ರಿಯವಾಗಿರೋದು. ಹಾಗಾದ್ರೆ ಈ ಟಾಲ್ಕ್ ಪೌಡರ್ನ ಹೇಗೆ ತಯಾರು ಮಾಡಲಾಗುತ್ತೆ ಅಂತ ನೋಡೋದಾದ್ರೆ, ಟಾಲ್ಕ್ ಪೌಡರ್ ತಯಾರಾಗುವ ಪ್ರಕ್ರಿಯೆ ಈ ಕೆಳಗಿನಂತಿರುತ್ತೆ. ಮೊದಲ ಹಂತ ಅಂದ್ರೆ ಗಣಿಗಾರಿಕೆ. ಭೂಮಿಯಿಂದ ಟಾಲ್ಕ್ ಕಲ್ಲುಗಳನ್ನು ಹೊರತೆಗೆಯಲಾಗುತ್ತೆ. ನಂತರ ಗುಣಮಟ್ಟದ ಆಧಾರದ ಮೇಲೆ ಕಲ್ಲುಗಳನ್ನು ವಿಂಗಡಿಸಲಾಗುತ್ತೆ. ಅದಾದ ನಂತರ ದೊಡ್ಡ ಕಲ್ಲುಗಳನ್ನು ಅಂದ್ರೆ ಕ್ರಷಿಂಗ್ ಮೆಷಿನ್ ಮೂಲಕ ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯಲಾಗುತ್ತೆ. ನಂತರ ಗ್ರೈಂಡಿಂಗ್ ಮಿಲ್ಗಳಲ್ಲಿ ಅತ್ಯಂತ ಸೂಕ್ಷ್ಮ ಪುಡಿಯಾಗಿ ರುಬ್ಬಲಾಗುತ್ತೆ. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಹಂತವೆಂದರೆ ಪ್ಯೂರಿಫಿಕೇಶನ್. ಯಾಕೆಂದ್ರೆ ಕೆಲವು ಟಾಲ್ಕ್ ಗಣಿಗಳಲ್ಲಿ ಸಹಜವಾಗಿ ಆಸ್ಬೆಸ್ಟಾಸ್ ಕೂಡ ಇರಬಹುದು. ಆದ್ರಿಂದ ಉತ್ತಮ ಉತ್ಪಾದಕರು ಟಾಲ್ಕ್ ಅನ್ನ ಪರೀಕ್ಷಿಸಿ ಅನಗತ್ಯ ಖನಿಜಗಳನ್ನು ತೆಗೆದುಹಾಕಿ ಗುಣಮಟ್ಟ ಪರಿಶೀಲನೆ ನಡೆಸ್ತಾರೆ. ಕೊನೆಯ ಹಂತದಲ್ಲಿ ಸುಗಂಧ ಹಾಗೂ ಇತರ ಕಾಸ್ಮೆಟಿಕ್ ಇಂಗ್ರೀಡಿಯೆಂಟ್ಸ್ ನ ಸೇರಿಸಿ ಸ್ವಚ್ಛ ಪರಿಸರದಲ್ಲಿ ಪ್ಯಾಕಿಂಗ್ ಮಾಡಲಾಗುತ್ತೆ. ಈ ವಿವಾದ ಹೇಗೆ ಆರಂಭವಾಯಿತು ಅಂತ ನೋಡೋದಾದ್ರೆ, ಈಗ ಪ್ರಮುಖ ಪ್ರಶ್ನೆ, ವಿವಾದ ಏಕೆ ಆರಂಭವಾಯಿತು? ಇದಕ್ಕೆ ಮುಖ್ಯ ಕಾರಣ ಟಾಲ್ಕ್ ಅಲ್ಲ, ಆದರೆ ಆಸ್ಬೆಸ್ಟಾಸ್. ಆಸ್ಬೆಸ್ಟಾಸ್ ಅನ್ನೋದು ಕ್ಯಾನ್ಸರ್ ಉಂಟು ಮಾಡುವ ಖನಿಜ ಅಂತ ವೈದ್ಯಕೀಯ ವಿಜ್ಞಾನ ಬಹಳ ಹಿಂದಿನಿಂದಲೇ ಗುರುತಿಸಿದೆ. ಕೆಲವು ಟಾಲ್ಕ್ ಗಣಿಗಳಲ್ಲಿ ಆಸ್ಬೆಸ್ಟಾಸ್ ಸಹಜವಾಗಿ ಕಂಡುಬರೋ ಸಾಧ್ಯತೆ ಇರೋದ್ರಿಂದ ಕೆಲವರು ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ಪೌಡರ್ನಲ್ಲಿ ಆಸ್ಬೆಸ್ಟಾಸ್ ಕಲುಷಿತತೆ ಇತ್ತು ಅಂತ ಆರೋಪವನ್ನು ಮಾಡಿದ್ದಾರೆ. ಇದರ ಪರಿಣಾಮ ಸಾವಿರಾರು ಜನ ಅಮೆರಿಕ ಸೇರಿದಂತೆ ಹಲವಾರು ದೇಶಗಳಲ್ಲಿ ನ್ಯಾಯಾಲಯಗಳಲ್ಲಿ ದಾವೆ ಹೂಡಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ ಏನಂದ್ರೆ, ಜಾನ್ಸನ್ ಅಂಡ್ ಜಾನ್ಸನ್ ಈ ಆರೋಪವನ್ನು ನಿರಂತರವಾಗಿ ತಳ್ಳಿ ಹಾಕ್ತಾ ಬಂದಿದೆ.
ಕಂಪನಿ ಪ್ರಕಾರ ತಮ್ಮ ಟಾಲ್ಕ್ ಉತ್ಪನ್ನಗಳು ಸುರಕ್ಷಿತವಾಗಿದ್ದವು ಮತ್ತು ಅವುಗಳಲ್ಲಿ ಆಸ್ಬೆಸ್ಟಾಸ್ ಇರಲಿಲ್ಲ. ಹಲವು ವರ್ಷಗಳಿಂದ ಈ ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ನಡೀತಾ ಇದೆ. ಇತ್ತೀಚಿನ ವರದಿಗಳ ಪ್ರಕಾರ ಕಂಪನಿ ಸುಮಾರು 5.5 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಪ್ರಸ್ತಾಪಿತ ಒಪ್ಪಂದದ ಮೂಲಕ ಸಾವಿರಾರು ದಾವೆಗಳನ್ನು ಇತ್ಯರ್ಥಗೊಳಿಸಲು ಮುಂದಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದರೆ ಇದನ್ನ ಕಂಪನಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ಎಂದು ಹೇಳಲಾಗ್ತಾ ಇಲ್ಲ. ಬಹಳ ದೊಡ್ಡ ಕಂಪನಿಗಳು ದೀರ್ಘಕಾಲದ ನ್ಯಾಯಾಂಗ ಹೋರಾಟ ತಪ್ಪಿಸಬೇಕು ಅಂತ ತಪ್ಪನ್ನ ಒಪ್ಪಿಕೊಳ್ಳದೆ ಇಂತಹ ಸೆಟಲ್ಮೆಂಟ್ಗಳಿಗೆ ಬರುವ ಸಾಧ್ಯತೆ ಸಾಮಾನ್ಯ ಅಂತ ಹೇಳಲಾಗುತ್ತೆ. ಹಾಗಾದರೆ ವಿಜ್ಞಾನ ಏನು ಹೇಳುತ್ತೆ? ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ, ವಿಜ್ಞಾನ ಏನು ಹೇಳುತ್ತೆ ಅಂತ. ಇಲ್ಲಿವರೆಗೆ ನಡೆದ ಎಲ್ಲ ಸಂಶೋಧನೆಗಳು ಒಂದೇ ತೀರ್ಮಾನಕ್ಕೆ ಬಂದಿಲ್ಲ. ಕೆಲವು ಅಧ್ಯಯನಗಳು ವಿಶೇಷವಾಗಿ ಜನನಾಂಗದ ಭಾಗದಲ್ಲಿ ದೀರ್ಘಕಾಲ ಟಾಲ್ಕ್ ಬಳಕೆ ಕೆಲವು ವಿಧದ ಕ್ಯಾನ್ಸರ್ ಅಪಾಯ ಹೆಚ್ಚಿಸಬಹುದು ಅಂತ ಸೂಚಿಸಿವೆ. ಆದರೆ ಇನ್ನು ಅನೇಕ ಉತ್ತಮ ಗುಣಮಟ್ಟದ ಅಧ್ಯಯನಗಳಲ್ಲಿ ಅಂತಹ ಸ್ಪಷ್ಟ ಸಂಬಂಧ ಕಂಡು ಬಂದಿಲ್ಲ. ಆದ್ದರಿಂದ ಟಾಲ್ಕ್ ಬಳಸಿದರೆ ಖಂಡಿತ ಕ್ಯಾನ್ಸರ್ ಬರುತ್ತದೆ ಎಂಬ ಹೇಳಿಕೆಯನ್ನು ವಿಜ್ಞಾನ ಬೆಂಬಲಿಸುವುದಿಲ್ಲ. ಅದೇ ರೀತಿ ಟಾಲ್ಕ್ ಕುರಿತು ಯಾವುದೇ ಪ್ರಶ್ನೆ ಇಲ್ಲ ಎಂಬ ಹೇಳಿಕೆಯೂ ಕೂಡ ಸರಿಯಲ್ಲ. ಇನ್ನು ಹೆಚ್ಚಿನ ಸಂಶೋಧನೆ ನಡೀತಾನೆ ಇದೆ. ಹಾಗಾದರೆ ಈ ಕಾರ್ನ್ ಸ್ಟಾರ್ಚ್ ಎಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಕಾರ್ನ್ ಸ್ಟಾರ್ಚ್ ಅಂದರೆ ಮೆಕ್ಕೆಜೋಳದ ಒಳಭಾಗದಿಂದ ಪಿಷ್ಟವನ್ನು ಬೇರ್ಪಡಿಸಲಾಗುತ್ತೆ. ಅದೇ ಕಾರ್ನ್ ಸ್ಟಾರ್ಚ್. ಇದು ತುಂಬಾ ಮೃದುವಾದ ಬಿಳಿ ಬಣ್ಣದ ಪುಡಿ. ಇದನ್ನ ಅಡಿಗೆಯಲ್ಲೂ ಕೂಡ ಬಳಸ್ತಾರೆ. ಹಾಗೆಯೇ ಬೇಬಿ ಪೌಡರ್ ಮತ್ತೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳಲ್ಲೂ ಕೂಡ ಬಳಸಲಾಗುತ್ತೆ. ಇದು ತೇವಾಂಶವನ್ನು ಹೀರಿಕೊಳ್ಳುತ್ತೆ, ಚರ್ಮದ ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ. ಇದಕ್ಕಾಗಿ ಟಾಲ್ಕ್ಗೆ ಪರ್ಯಾಯವಾಗಿ ಅನೇಕ ಕಂಪನಿಗಳು ಕಾರ್ನ್ ಸ್ಟಾರ್ಚ್ ಅನ್ನು ಬಳಸಲು ಆರಂಭಿಸಿವೆ. ಈ ಜಾನ್ಸನ್ ಅಂಡ್ ಜಾನ್ಸನ್ ಏಕೆ ಕಾರ್ನ್ ಸ್ಟಾರ್ಚ್ಗೆ ಬದಲಾಯಿತು? 2020ರಲ್ಲಿ ಜಾನ್ಸನ್ ಅಂಡ್ ಜಾನ್ಸನ್ ಅಮೆರಿಕ ಮತ್ತು ಕೆನಡಾದಲ್ಲಿ ಟಾಲ್ಕ್ ಪೌಡರ್ ಮಾರಾಟವನ್ನು ನಿಲ್ಲಿಸಿತು. ನಂತರ ಕಾರ್ನ್ ಸ್ಟಾರ್ಚ್ ಆಧಾರಿತ ಬೇಬಿ ಪೌಡರ್ ಪರಿಚಯಿಸಿತು. ಕಂಪನಿ ಪ್ರಕಾರ ಈ ನಿರ್ಧಾರವನ್ನು ಗ್ರಾಹಕರ ಬೇಡಿಕೆ, ಮಾರುಕಟ್ಟೆಯ ಬದಲಾವಣೆ ಮತ್ತು ಕಾನೂನುಗಳ ವಿವಾದಗಳ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳಲಾಯಿತು ಅಂತ ಹೇಳಲಾಗಿದೆ. ಖಂಡಿತ ಅಪಾಯಕಾರಿ ಎಂದು ಕಂಪನಿ ಒಪ್ಪಿಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿಯಲ್ಲ. ಇನ್ನು ಭಾರತದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ, ಭಾರತದಲ್ಲಿ ಮಾರಾಟವಾಗುವ ಬೇಬಿ ಪೌಡರ್ ಸೇರಿದಂತೆ ಕಾಸ್ಮೆಟಿಕ್ ಪೌಡರ್ಗಳು ಸಂಬಂಧಿತ ಭಾರತೀಯ ನಿಯಮಗಳನ್ನು ಪಾಲಿಸಬೇಕು. ಆದರೆ ಗ್ರಾಹಕರಾಗಿ ನಾವು ಕೂಡ ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ. ಉತ್ಪಾದನಾ ದಿನಾಂಕವನ್ನು ಪರಿಶೀಲನೆ ಮಾಡಬೇಕು. ಅವಧಿ ಮುಗಿದ ಉತ್ಪನ್ನಗಳನ್ನು ಬಳಸಬಾರದು. ಪದಾರ್ಥಗಳ ಪಟ್ಟಿಯನ್ನು ಸರಿಯಾಗಿ ಓದ್ಕೋಬೇಕು. ಮಗುವಿನ ಚರ್ಮದಲ್ಲಿ ಅಲರ್ಜಿ ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಯಾವುದೇ ಪೌಡರನ್ನು ಮಗುವಿನ ಮುಖಕ್ಕೆ ನೇರವಾಗಿ ಎರಚಬಾರದು. ಮೊದಲು ನಮ್ಮ ಕೈಗೆ ತೆಗೆದುಕೊಂಡು ನಂತರ ಚರ್ಮಕ್ಕೆ ಮೃದುವಾಗಿ ಹಚ್ಚಬೇಕು. ಈ ಸಂಪೂರ್ಣ ಪ್ರಕರಣ ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತೆ. ಅದೇನೆಂದರೆ, ಯಾವುದೇ ಉತ್ಪನ್ನ ಎಷ್ಟೇ ದೊಡ್ಡ ಬ್ರ್ಯಾಂಡ್ ಆಗಿರಲಿ ಅಥವಾ ಎಷ್ಟೇ ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಮಾಡಲಿ, ಗ್ರಾಹಕರಾಗಿ ನಾವು ವೈಜ್ಞಾನಿಕ ಮಾಹಿತಿಯನ್ನು ಪರಿಶೀಲಿಸಿ ವಿಶ್ವಾಸಾರ್ಹ ಮೂಲಗಳನ್ನು ಓದಿ ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಬೇಕು. ಸಾಮಾಜಿಕ ಜಾಲತಾಣದ ವದಂತಿಗಳನ್ನು ನಂಬಬಾರದು. ಅದೇ ಸಮಯದಲ್ಲಿ ಯಾವುದೇ ಪ್ರಶ್ನೆಯನ್ನು ಕೂಡ ಕೇಳದೆ ಉತ್ಪನ್ನವನ್ನು ಕೂಡ ಬಳಸೋದು ಸರಿಯಿಲ್ಲ. ಜಾಗ್ರತೆ, ಪರಿಶೀಲನೆ ಮತ್ತು ವೈಜ್ಞಾನಿಕ ಮಾಹಿತಿ ಇವೇ ಆರೋಗ್ಯಕರ ನಿರ್ಧಾರದ ಆಧಾರ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇಂತಹ ವೈಜ್ಞಾನಿಕ ಮಾಹಿತಿಯ ಆಧಾರದ ವಿಡಿಯೋಗಳಿಗಾಗಿ ನಮ್ಮೊಂದಿಗಿರಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.